ಅವಳಿಗೇನು ಪೇಯ್ನ್ ಬೇರೆ ಇತ್ತು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾರೆ. ಸೊ ಹೀಗೆ ಲಿಟ್ರಲಿ ಮಲ್ಕೊಂಡಿರಬೇಕು, ಆಚೆ ಈಚೆ ಎಲ್ಲೂ ಮೂಮೆಂಟ್ ಆಗಬಾರ್ದು. ಅದು 1.5 ಅವರ್ ತೊಗೊಂಡು ಸೊ 3-4 ಜೆರಾಕ್ಸ್ ಅವ್ರದ್ದು ವೇಸ್ಟ್ ಆಯಿತು. ಡಾಕ್ಟರ್ಸು ಅಷ್ಟು ಸೊ ಇದು ಬೆಳಿಗ್ಗೆ ಪೂಜೆ, ಎಲ್ಲದನ್ನು ಪೂಜೆ ಮಾಡಿದ್ದೀನಿ. ಸ್ವಲ್ಪ ಗಡಿಬಿಡಿ ಆಯ್ತಂತಲೇ ಹೇಳ್ಬೋದು. ಆದಮೇಲೆ ನಮ್ಮ ಯೂಟ್ಯೂಬ್ ಇನ್ಸ್ಟ್ರೂಮೆಂಟ್ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಲ್ಯಾಪ್ಟಾಪ್ ಆಗಲಿ, ಟ್ರೈಪೋಡ್ ಆಗಲಿ, ಮೈಕ್, ಮೊಬೈಲ್. ಇದು ನನ್ನ ಮಗಳ ಆಯುಧ ಅಂತಲೇ ಹೇಳ್ಬೋದು, ಪುಸ್ತಕ, ಹಾಗೆ ನನ್ನ ಮಗಳ ಗಾಡಿ. ಸೊ ಇದಕ್ಕೆ ಇವತ್ತು ಇನ್ನೊಂದು ಆ್ಯಡ್ ಆಗುತ್ತೆ. ಸೊ ಸಾಧ್ಯ ಆದರೆ ಆ ವಿಡಿಯೋನ ಆ್ಯಡ್ ಮಾಡ್ತೀನಿ ಇದಕ್ಕೆ. ಸೊ ಇದಿಷ್ಟು ನನ್ನ ಆಯುಧ ಪೂಜೆಯ ಬೆಳಗಿನ ವಿಡಿಯೋ ಆಗಿರುತ್ತೆ. ಸೊ ಈಗ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಸೊ ಚಿತ್ರಾನ್ನ ಮಾಡೋಣ ಅಂತ ರೈಸ್ ಮಾಡಿಟ್ಟಿದ್ದೀನಿ. ಸೊ ಅದಕ್ಕೆ ಮಾಡೋಣ ಅಂಥೇಳಿ. ಸೊ ಅಂದರೆ ಏನೇ ಟೆನ್ಷನ್ ಇದ್ದರೂ ಸೊ ಹಬ್ಬ ಮಾಡಲೇಬೇಕು. ಸುಮಾರು ಜನ ಕೇಳ್ತಾಯಿದ್ರು ಸೊ ನನ್ನ ಮಗಳಿಗೆ ಏನಾಗಿದೆ ಅಂತ. ಎಂಡಲ್ಲಿ ಹೇಳ್ತೀನಿ. ಸೊ ನಂತರ ತಪ್ಪು ಪೇರೆಂಟ್ಸ್ ಯಾವತ್ತೂ ಏನಕ್ಕೂ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ತಪ್ಪಂತ ಅಲ್ಲ, ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಏನಂತ ಹೇಳ್ತೀನಿ. ಫಸ್ಟು ನಾಷ್ಟಕ್ಕೆ ರೆಡಿ ಮಾಡ್ಕೊಬಿಡೋಣ. ನಾಷ್ಟ ತಿಂದುಬಿಟ್ಟು ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಸೊ ಮೈಕೆಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಹೊತ್ತು ಈಗಷ್ಟೇ ಪೂಜೆ ಆಗಿದೆಯಲ್ಲ, ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ. ಈ ಸಲ ಮಿಕ್ಸಿ ಸಹ ಹೊಸದು ತೊಗೊಂಡಿದ್ದೀನಿ. ಸೊ ಪ್ರೀತಿ ಮಿಕ್ಸಿ ಸೊ ಚೆನ್ನಾಗಿದೆ. ಸೊ ಈಗ ತಿಂಡಿ ಫಸ್ಟ್ ರೆಡಿ ಮಾಡೋಣ. ನನ್ನ ಮಗಳು ಹೊಟ್ಟೆ ಶೋ ಅಂತಿದ್ದಾಳೆ. ಸೊ ತಿಂಡಿ ಫಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ ನಾನು. ಲೆಮನ್ ಚಿತ್ರಾನ್ನ ಸಿಂಪಲಾಗಿ ಮಾಡ್ತಾ ಇರೋವಂಥದ್ದು. ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಿಷನು, ಡಿಶ್ ವಾಷರು, ಫ್ರಿಜ್ಜು ಮತ್ತು ಕತ್ತಿ, ಚಾಕು ಪ್ರತಿಯೊಂದು ಪೂಜೆ ಮಾಡಬೇಕಾಗತ್ತೆ, ಆಯುಧ ಪೂಜೆ. ಸೊ ವರ್ಷ ಪೂರ್ತಿ ಅದರಿಂದ ನಮಗೇನು ತೊಂದರೆ ಆಗಬಾರ್ದು ಅಂತ ಹೇಳಿ ಪೂಜೆ ಮಾಡುವಂಥದ್ದು. ಸೊ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನೀವು ವಾಯ್ಸ್ ಓವರ್ ಕೊಡ್ಬೇಕಾರೆ ಅಥವಾ ನೀವು ಮಾತಾಡ್ಬೇಕಾದ್ರೆ ಸೊ ಅಂತ ಜಾಸ್ತಿ ಯೂಸ್ ಮಾಡ್ತೀರಾ, ಸ್ವಲ್ಪ ಕಮ್ಮಿ ಮಾಡಿ ಅಂತ. ಸ್ವಲ್ಪ ಕಮ್ಮಿ ಮಾಡ್ತೀನಿ ಆಯಿತಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಆದಮೇಲೆ ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿ ಬಂದು ಕೂತಿದ್ದೀನಿ. ಸೊ ಮೊನ್ನೆಯಿಂದನೂ ಹೇಳ್ತಾ ಇದ್ದೆ ನನ್ನ ಮಗಳಿಗೆ ಹುಷಾರಿಲ್ಲ, ಏನಾಗಿದೆಪ್ಪ ಏನಾಗಿದೆ ಅಂತ ಸುಮಾರು ಜನ ಕ್ವಶನ್ಸು ಕೇಳ್ತಾಯಿದ್ರು, ಏನಾಗಿದೆ ಮೇಡಮ್ ಅಂತ ಹೇಳಿ. ಯಾಕಂದರೆ ಲಾಸ್ಟ್ ಮಂತು ಸೊ ಗೊತ್ತಿರ್ಬೋದು, ಒಮ್ಮೆಲೆ ಬಿಸಿಲು ಬಂದು ಒಮ್ಮೆಲೆ ಮಳೆ ಬಂತು. ಸೊ ಏನಮ್ಮ ವಿಡಿಯೋ ಮಾಡ್ತಾಯಿದ್ದೀನಿ ಬಂದೆ. ಒಂದೇ ಸಲಕ್ಕೆ ಎಲ್ಲರಿಗೂ ವೈರಲ್ ಫೀವರ್ ಅಂತ ಬಂತು. ಇವ್ರ ಸ್ಕೂಲಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ವೈರಲ್ ಫೀವರ್ ಅಂತ ಬಂತು. ಈವನ್ ಟೀಚರ್ಸ್ಗಳಿಗೂ ಬಂತು, ಇವಳಿಗೂ ಸಹ ಬಂತು ವೈರಲ್ ಫೀವರು. ವೈರಲ್ ಫೀವರ್ ಬಂದ ಮೇಲೆ ಒಂದು 3 ಡೇಸ್ ನಾನು ಯಾವುದೇ ಜ್ವರ ಬರಲಿ, ಏನೇ ಅವಳಿಗೆ ಸಣ್ಣದಾಗಿದ್ರು ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರೆ. ಸೊ ಅವ್ರನ್ನ
ಕನ್ಸಲ್ಟ್ ಮಾಡಿಬಿಡ್ತೀನಿ, ಮನೇಲಿರೋ ಮೆಡಿಸನ್ ಹಾಕಲ್ಲ. ತಕ್ಷಣ ಹೋಗಿ ಕನ್ಸಲ್ಟ್ ಮಾಡಿದ್ದಕ್ಕೆ 3 ಡೇಸ್ ಮೆಡಿಸನ್ ಕೊಟ್ಟರು, ಪ್ಯಾರಾಸಿಟಮಲ್ಲು. ಹಾಗೆ ಅವಳಿಗೆ ವಾಮಿಟ್ ಆಗ್ತಾಯಿತ್ತು, ಒಂದು ಆಂಡಮ್ ಕೊಟ್ಟರು. ಸೊ ಅಷ್ಟೇ. 3 ಡೇಸ್ ಆದಮೇಲೆ ಹೀಗೆ ಜ್ವರ ಇತ್ತು ಅಂದರೆ ಟೆಸ್ಟ್ ಮಾಡಿಸ್ಬೇಕು ಅಂದರು. ಸೊ ಅವಳಿಗೆ ಹೈ ಫೀವರ್ ಅಂದರೆ ಎಷ್ಟೇ ಮೆಡಿಸನ್ ಹಾಕಿದ್ರು ಪ್ಯಾರಾಸಿಟಮಲ್ಲು ಕಮ್ಮಿನೇ ಆಗ್ತಿರ್ಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ 3 ಡೇಸಿಗೆ 4 ಡಬ್ಬ ಖಾಲಿಯಾಗಿದೆ. ಸೊ ಪ್ಯಾರಾಸಿಟಮ್ ಹಾಗೆ ಡಾಕ್ಟ್ರನ್ನ ಮಧ್ಯರಾತ್ರಿ ಕಾಲ್ ಮಾಡಿದಾಗ ಮೆಫ್ತಾಲ್ ಅಂತ ಬರುತ್ತೆ ಒಂದು ಮೆಡಿಸನ್ನು. ಸೊ ಹೈ ಜ್ವರ ಇದ್ದಾಗ ಅದನ್ನು ಹಾಕಿ ಅಂದರು. ಸೊ ರಾತ್ರಿ ಅದನ್ನು ಹಾಕಿದೆ. ಸೊ ಯಾವುದೇ ಕಾರಣಕ್ಕೂ ಜ್ವರನೇ ಇಳಿತಾ ಇಲ್ಲ. ಹೆಂಗೆ ಅಂದರೆ ಫುಲ್ಲು ವಾಮಿಟು ಅಂದರೆ ಅಷ್ಟು ಏನು ತಿನ್ನಲಿಕ್ಕೂ ಆಗ್ತಾಯಿಲ್ಲ. ಜ್ವರ ಅಂತೂ ಮೈ ಅಷ್ಟು ಬಿಸಿ ಇಲ್ಲ, ತಲೆನೇ ಕುದೀತಾ ಇರೋದು, ತಲೆನೋವು ಅಂತೇಳಿ ಅಷ್ಟೊಂದು ಒದ್ದಾಡ್ತಾಯಿದ್ಲು. ನಾನು ಅಮ್ಮನೂ ಸಹ ಇರಲಿಲ್ಲ, ನಾನು ಒಬ್ಬಳೇ ಇದ್ದಿದ್ದು. ಅಮ್ಮ ಎಮರ್ಜೆನ್ಸಿ ಅಂತೇಳಿ ಊರಿಗೆ ಹೋಗಿದ್ರು. ಒಬ್ಬಳೇ ಅಂದರೆ 3 ದಿನ ಕಾಲ ಮೇಲೆ ಲಿಟ್ರಲಿ ಕಾಲ ಮೇಲೆ ಇಟ್ಕೊಂಡೆ ಅವಳನ್ನ ನೋಡ್ಕೊಂಡಿದ್ದೀನಿ. 3 ಡೇಸು ಆಯಿತು, ಕಮ್ಮಿ ಆಗಿಲ್ಲಲ್ಲ. ಬ್ಲಡ್ ಟೆಸ್ಟಿಗೆ ಕೊಟ್ಟೆ. ಸೊ ತಲೆನೋವು ಅಂದರೆ ಏನು ಮಾಡ್ತಾರೆ, ನೀವು ಆ್ಯಸ್ ಯೂಶ್ವಲ್ ಡಾಕ್ಟರ್ ಹತ್ರ ಹೋದರೆ ಟೈಫಾಯ್ಡ್ ಟೆಸ್ಟ್ ಕೊಡಿಸ್ತಾರೆ, ಆಮೇಲೆ ಡೆಂಗ್ಯೂ ಟೆಸ್ಟ್ ಕೊಡ್ತಾರೆ. ಡೆಂಗ್ಯೂ ನೆಗೆಟಿವ್ ಬಂತು ಅವಳಿಗೆ. ಆಲ್ರೆಡಿ ಲಾಸ್ಟ್ ಇಯರು ಟೈಫಾಯ್ಡ್ ಬಂದಿರೋದ್ರಿಂದ, ಸೊ ಮತ್ತೆ ಟೈಫಾಯ್ಡ್ ಅದೇ ಡಾಕ್ಟ್ರಿಗೆ ಗೊತ್ತಿರೋದ್ರಿಂದ ಟೈಫಾಯ್ಡ್ ಟೆಸ್ಟ್ ಕೊಟ್ಟರು. ಟೈಫಾಯ್ಡ್ ಅಂತೂ ಸಿಮ್ಟಮ್ಸ್ ಇತ್ತು. ಸೊ ಆದರೆ ಅಟ್ಯಾಕ್ ಆಗಿರಲಿಲ್ಲ. ಸೊ ಮತ್ತೆ 3 ಡೇಸಿಗೆ ಮೆಡಿಸನ್ ಕೊಟ್ಟರು, ಆ್ಯಂಟಿಬಯೋಟಿಕ್ ಕೊಟ್ಟರು ಈ ಸಲ. ಸೊ ಆ್ಯಂಟಿಬಯೋಟಿಕಲ್ಲೂ ಜ್ವರ ಸ್ವಲ್ಪ ಕಮ್ಮಿ ಆಯಿತು. ಅವಳಿಗೆ ತಲೆನೋವು ಕಮ್ಮಿನೇ ಆಗಿಲ್ಲ. ತಲೆನೋವು, ವಾಂತಿ ಅಂತಿದ್ಲು, ಹೊಟ್ಟೆ ನೋವು ಅಂತಿದ್ಲು. ಅದಕ್ಕೆ ಹೊಟ್ಟೆ ನೋವು ಅಂದಿದ್ದಕ್ಕೆ ಮತ್ತೆ 2 ಡೇಸ್ ಬಿಟ್ಟು ಆ ಡಾಕ್ಟರ್ ಹತ್ರ ಹೋದಾಗ ಹೊಟ್ಟೆ ನೋವು ಅಂತಾಳೆ, ವಾಂತಿ ಮಾಡ್ತಾವೆ, ವಾಂತಿ ಕಂಪ್ಲೀಟ್ ಕಮ್ಮಿನೇ ಆಗಿಲ್ಲ, ಜ್ವರ ಸ್ವಲ್ಪ ಬಿಟ್ಟಿದೆ ಅಂದೆ. ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು, ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣಮ್ಮ, ಹೊಟ್ಟೆ ನೋವು ಅಂತಿದ್ದಾಳಲ್ಲ ಅಂತೇಳಿ. ಸ್ಕ್ಯಾನಿಂಗೂ ಆಯಿತು. ಸ್ಕ್ಯಾನಿಂಗ್ ಆದಮೇಲೆ ಹೊಟ್ಟೆದೇನೂ ತೊಂದರೆ ಇಲ್ಲ. ಅದಕ್ಕೆ ಅವ್ರು ಹೇಳಿದರು ಗ್ಯಾಸ್ಟ್ರಿಕ್ಕಿಂದು ಜ್ವರ ಜಾಸ್ತಿ ಬಂದಿರೋದ್ರಿಂದ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಾಳಲ್ಲ, ಗ್ಯಾಸ್ಟ್ರಿಕ್ ಆಗಿರ್ಬೋದು. ಗ್ಯಾಸ್ಟ್ರಿಕ್ ಹುಣ್ಣುಗಳು ಹೊಟ್ಟೆಯಲ್ಲಿದ್ದರು. ಸೊ ಈ ಥರ ವಾಂತಿಗಳಾಗುತ್ತೆ, ಜ್ವರ, ಹೊಟ್ಟೆ ನೋವು ಬರುತ್ತೆ. ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಮೆಡಿಸನ್ ಸುಮಾರು ಕೊಟ್ಟರು. ಸೊ ತೊಗೊಂಡ್ಳು. ಅಲ್ಲಿಂದ ಹೊಟ್ಟೆ ನೋವು ಕಮ್ಮಿ ಆಯಿತು. ತಲೆನೋವು ಅಲ್ಲಿಗೆ ಶುರುವಾದಳು. ತಲೆನೋವು ಇಷ್ಟು ದಿನದಲ್ಲೂ ಕಮ್ಮಿ ಆಗಿರಲಿಲ್ಲ. ಡಾಕ್ಟ್ರ್ ಹೇಳಿದರು ಜ್ವರ ಒಳಗಡೆ ಇರುತ್ತೆ, ಅದಕ್ಕೋಸ್ಕರ ಅವಳಿಗೆ ತಲೆನೋವು ಬರ್ತಾ ಇರೋದು ಅಂತ ಹೇಳಿ. ಸೊ ತಲೆನೋವು ಕಮ್ಮಿ ಆಗಿಲ್ಲ. ಒನ್ ಡೇನೇನೋ ಚೆನ್ನಾಗಿದ್ಲು. ಇದರಲ್ಲೇ ಎಕ್ಸಾಮ್ ಬರೆದು ಬಂದಿದ್ದಾಳೆ. ನಿಜ ಹೇಳ್ತೀನಲ್ಲ, ನನ್ನ ಮಗಳು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ಗ್ರೇಟ್ ಅಂತಲೇ ಹೇಳ್ಬೋದು. ಎಕ್ಸಾಮ್ ಇದರಲ್ಲೇ ಬರೆದು ಬಂದಿದ್ದಾಳೆ, ಚೆನ್ನಾಗಿ ಬಂದಿದ್ದಾಳೆ. ಎಲ್ಲದರಲ್ಲೂ ಔಟ್ ಬಂದಿದೆ. ಸೊ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾಳೆ. ತುಂಬ ಖುಷಿ ಆಯಿತು. ಸ್ಯಾಟರ್ಡೆ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅವ್ರದ್ದು. ಪೇರೆಂಟ್ಸ್ ಮೀಟಿಂಗ್ ಬಂದಮೇಲೆ ಅವಳಿಗೆ ತುಂಬ ಆಸೆ ಪಡ್ತಾಯಿದ್ಲು, ಬೈಕ್ ಕೊಡಿಸ್ಬೇಕು, ಅಮ್ಮ ನನಗೆ ಬೈಕ್ ಅಂತೇಳಿ. ಬೈಕ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮಧ್ಯಾಹ್ನ ಮೇಲೆ ಶನಿವಾರ ಫುಲ್ ಹುಷಾರು ತಪ್ಪಿದ್ಲು. ಹುಷಾರಂದರೆ ಸೊ ವಾಂತಿನೇ, ಅಮ್ಮ ತಲೆನೋವು ಆಗ್ತಾನೇ ಇಲ್ಲ, ನಂಗೆ ಬಟ್ಟೆ ಕಟ್ಟು ಅಂತ ಅಷ್ಟೊಂದು ಒದ್ದಾಟೋಳೋದು, ಕಿರ್ಚ್ಕೊಳ್ಳೋದು. ನಂಗೆ ನೋಡಿ ಇಲ್ಲೆಲ್ಲ ಮುಖ ಪರ್ಚಿದ ಹಾಗೆ ಇದೆ. ಸೊ ಮುಖ ನಂಗೆ ಪರ್ಚೋದು, ಅವಳು ಪರ್ಚ್ಕೊಳ್ಳೋದು, ಒಂಥರ ಹೆಂಗೆ ಮಾಡ್ತಿದ್ಲು ಅಂದರೆ ಒಬ್ಬಳೇ ಇರೋದು. ಇದಕ್ಕೆ ಅನ್ಕಾನ್ಷಿಯಸ್ ಆಗಿ ಬಿದ್ದಲು. ಸೊ ಮನೇಲಿ ಯಾರೂ ಇರಲಿಲ್ಲ. ತಕ್ಷಣ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಅನ್ಕಾನ್ಷಿಯಸ್ ಅಂದರೆ ಸ್ವಲ್ಪ ಪ್ರಜ್ಞೆ ಇದ್ಲು. ಆಟೋದಲ್ಲಿ ಫೋನ್ ಮಾಡಿ ಆಟೋದಲ್ಲಿ ಕರ್ಕೊಂಡು ಹೋದೆ. ಸೊ ಯಾರಾದರೂ ಇರಬೇಕು ಅನ್ಸೋದು ಇದೇ ಟೈಮಲ್ಲಿ ನನಗೆ. ಸೊ ಏನಾದರೂ ಮಾಡ್ತೀನಿ, ದುಡ್ಡಿಗೆ ಏನಾದರೂ ಮಾಡ್ತೀನಿ ನಾನು. ಆದರೆ ಈ ಥರ ಆದಾಗ ಯಾರಾದರೂ ಒಬ್ಬರು ಜೊತೇಲಿ ಇರಬೇಕು. ನಮ್ಮಮ್ಮನೂ ಇರಲಿಲ್ಲ. ತಕ್ಷಣ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅವರು KSRTC, ಯಾವಾಗಲೂ ಟ್ರೈನಲ್ಲೇ ಹೊರಡೋಳು. ಸೊ ಸಿಕ್ಕಿದ ಬಸ್ಸಿಗೆ, ಆ ಬಸ್ಸು ಶಿವಮೊಗ್ಗದಿಂದ ಬಸ್ಸು, ಹಾಸನದಿಂದ ಬಸ್ಸು, ಎಲ್ಲ ಬಸ್ ಚೇಂಜ್ ಮಾಡಿಕೊಂಡು ಅಕ್ಕ, ಅಮ್ಮ, ಮಕ್ಕಳು ಎಲ್ಲ ಹೊರಟುಬಿಟ್ರು. ನಿಜವಾಗ್ಲೂ ಇಮಿಡಿಯೇಟಾಗಿ ಬಂದರು. ಡಾಕ್ಟ್ರು ಹೇಳಿದರು, ಒಂದು CT ಸ್ಕ್ಯಾನ್ ಮಾಡಿಸೋಣ, ಇಷ್ಟು ತಲೆನೋವು ಅಂತಾಳಲ್ಲ, CT ಸ್ಕ್ಯಾನ್ ಮಾಡಿಸೋಣ. ಎಲ್ಲಾದರೂ ಬಿದ್ದಿಲ್ಲ ಕೇಳಿದ್ರು, ಎಲ್ಲೂ ಬಿದ್ದಿಲ್ಲ, ಎಲ್ಲೂ ಬೀಳೋದು ಇಲ್ಲ ಅವಳು. ಸೊ ತುಂಬ ಜಾಗ್ರತೆ. ಈವನ್ ಮಕ್ಕಳು ಮಕ್ಚ್ಕೊಂಡು ಸಣ್ಣಕ್ಕಿರ್ಬೇಕಾದ್ರೆ ಇದು ಮಾಡ್ತಾರಲ್ಲ, ಅವಳು ತುಂಬ ಜಾಗ್ರತೆ. ಎಲ್ಲೂ ತಲೆಗಂತ ಹೇಳಿ ಹೊಡ್ತಾ ಬಿದ್ದಿದ್ದೇ ಇಲ್ಲ ಅವಳಿಗೆ, ನಂಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ಎಲ್ಲೂ ಬಿದ್ದಿಲ್ಲ ಅಂತ ಹೇಳಿದೆ ನಾನು. ಆದರೂ CT ಸ್ಕ್ಯಾನ್ ಮಾಡಿಸೋಣ ಅಂದರೆ CT ಸ್ಕ್ಯಾನು ನಮ್ಮ ಮೈಸೂರಲ್ಲಿ ಮಾಡಿಸಿದ್ವಿ. ಮೈಸೂರು ಡಯಾಗ್ನೋಸ್ ಸೆಂಟರಲ್ಲಿ ಇಲ್ಲೇ ಇದೆ ನೋಡಿ. ಸೊ ಹಿಂಗೆ ತೋರಿಸಿರೋ ಗೊತ್ತಾಗಲ್ಲ ಅದು ನೋಡಿ. ಹೆಸರು ಬೇಕಾದ್ರೆ ತೋರಿಸ್ತೀನಿ, ಯಾರ್ಯಾರ್ದು ತೋರಿಸಿದ್ದು ಅಂತಲೂ ಅಂದ್ಕೋಬಿಡಿ. ನೋಡಿ ಶ್ರೇಷ್ಠ ಅಂತ ಉಲ್ಟಾ ಕಾಣ್ಬೋದು.
ಬೇಬಿ ನೇಮ್ ಶ್ರೇಷ್ಠ ಅಂತೇಳಿ ಡೇಟು ಇದೆ, ಎಲ್ಲ ಇದೆ. ಸೊ ಹಾಗಾಗಿ ಅವರು ಮೈಸೂರು ಡಯಾಗ್ನೋಸಿಸ್ಟಿಗೆ ಬರ್ಕೊಟ್ರು ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಬಿಡೋಣ ಅಂತೇಳಿ. ಸಿ ಟಿ ಸ್ಕ್ಯಾನ್ ರಿಪೋರ್ಟ್ ಬರೋ ತನಕನೂ ನಾನು 2 ಕಾಪಿ ಇದೆ, ಒಂದು MRI ಇದೆ, ಒಂದು ಸಿ ಟಿ ಸ್ಕ್ಯಾನ್ ಇದೆ. ಎರಡು ರಿಪೋರ್ಟ್ ಇದೆ ಅಲ್ವಾ. ಸೊ ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಗೊತ್ತಿರ್ಬೋದು ನಿಮ್ಗೆ, ಅವಳಿಗೇನು ಪೇಯ್ನ್ ಬೇರೆ ಇತ್ತು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾರೆ. ಸೊ ಹೀಗೆ ಲಿಟ್ರಲಿ ಮಲ್ಕೊಂಡಿರಬೇಕು, ಆಚೆ ಈಚೆ ಎಲ್ಲೂ ಮೂಮೆಂಟ್ ಆಗಬಾರ್ದು. ಅದು 1.5 hour ತೊಗೊಂಡು, ಸೊ 3-4 ಜೆರಾಕ್ಸ್ ಅವ್ರದ್ದು ವೇಸ್ಟ್ ಆಯಿತು. ಡಾಕ್ಟರ್ಸು ಅಷ್ಟು ಅಲ್ಲಂದರೆ ಅಲ್ಲಿ ಸ್ಕ್ಯಾನ್ ಮಾಡ್ತಾರಲ್ಲ ಅಷ್ಟು ಬೈತು. ಆದರೆ ಅವಳು ಚಿಕ್ಕವಳು, ಅವಳಿಗೇನು ಗೊತ್ತಾಗ್ತಾಯಿಲ್ಲ, ಹಿಂಗೆ ಸರ್ಕಲಲ್ಲಿ ಹೋಗ್ತಾ ಇರುತ್ತೆ ಸ್ಕ್ಯಾನಿಂಗಿಂದು. ಸೊ ಅದರೊಳಗೆ ತಲೆ ಇಟ್ಟಿರ್ತಾರೆ. ಸೊ ಸ್ವಲ್ಪ ಶೇಕ್ ಆದರೂ ಅದು ಪ್ರಿಂಟ್ ಬರಲ್ಲ. ಸೊ ಅವಳನ್ನ ಅಂತೂ ಇಂತೂ ಕನ್ವಿನ್ಸ್ ಮಾಡಿ ಏನೋ ಮಾಡಿ, ಹೇಳಿದ ಅರ್ಥನೂ ಆಗಲ್ಲ, ಚಿಕ್ಕ ಮಗಳು ಹೇಳಿದ ಅರ್ಥನೂ ಆಗಲ್ಲ. ಅದು ಬೇರೆ ಪೇಯ್ನು, ಸ್ವಲ್ಪ ಪರ್ಚ್ಕೊಳ್ಳೋದು ಎಲ್ಲ, ಮೈಯೆಲ್ಲ ಫುಲ್ಲು ಪರ್ಚ್ಕೊಬಿಟ್ಟಿದ್ದಾಳೆ. ನೈಲ್ಸ್ ಬೇರೆ ತೆಗ್ದಿರಲಿಲ್ಲ. ಫುಲ್ ಒಂಥರ ನೋವಿಗೆ ಒಂಥರ ಮುಷ್ಟಿ ಕಟ್ಟೋದು ವಿಚಿತ್ರವಾಗಿ ಮಾಡ್ತಾಯಿದ್ಲು. ಆಸ್ಪತ್ರೆಗಳು ಸಹ ಮಾಡ್ತಾಯಿದ್ರು. ಅವರು ಇಮಿಡಿಯೇಟಾಗಿ ಸುಮಾರು ಜನ ಇದ್ದರು, ಇಮಿಡಿಯೇಟಾಗಿ ಸ್ಕ್ಯಾನಿಂಗಿಗೆ ಕರ್ಕೊಂಡೋದ್ರು. ಅಲ್ಲಿ 1.5 hour ಆಯಿತು. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಅಲ್ಲಿಂದ ತಕ್ಷಣ ನಾನು ರಿಪೋರ್ಟ್ ತೊಗೊಂಡು 1.5 hour ಆದಮೇಲೆ ಅದೊಂದು ಶೀಟಲ್ಲಿ ಬರುತ್ತೆ, ಇನ್ನೂ ಶೀಟ್ ತೊಗೊಂಡಿಲ್ಲ ನಾನು, ಅದು ಮತ್ತೆ ಕೊಡ್ತೀನಿ ಮೇಡಮ್, ಬೇಕಿದ್ರೆ ನಿಮಗೆ ನಾನು ವಾಟ್ಸಪ್ ನಂಬರ್ ತೊಗೊಂಡಿದ್ರು PDF ಕಳಿಸ್ತೀನಿ, ಇದಿದ್ದರೆ ಸಾಕು ನಿಮ್ಮ ಡಾಕ್ಟ್ರಿಗೆ ತಕ್ಷಣ ತೋರಿಸ್ಬೋದು ಅಂತ ಹೇಳಿದ್ರು. ಇಲ್ಲಿಂದ ನಮ್ಮ ಡಾಕ್ಟ್ರಿಗೆ ತೋರಿಸಿದಾಗ ಬ್ಲಡ್ ಕ್ಲಾಟ್ ಆಗಿದೆ ಅಂದರು. ಬ್ಲಡ್ ಕ್ಲಾಟ್ ಆಗೋಕ್ಕೆ ನಾನು ಎಲ್ಲೂ ಬಿದ್ದಿಲ್ಲ, ಮಗು ಎಲ್ಲೂ ಬಿದ್ದಿಲ್ಲ. ಸೊ 2 ರೀಸನ್ ಹೇಳಿದರು ಡಾಕ್ಟರ್ಸು. ಅವಾಗಲೇ ನೋವು ಬರಲ್ಲ, ಎಲ್ಲಾದರೂ ಅಲ್ಪ ಸ್ವಲ್ಪ ಮಗುಗೆ ಹೊಡೆದಿರೋದು ನಿಮಗೆ ಗೊತ್ತಾಗಲ್ಲ, ಅವಾಗೇನು ನೋವು ಗೊತ್ತಿರಲ್ಲ. ಸೊ ಒಂದೇ ಸಲ ಕೆಲವೊಬ್ಬರಿಗೆ 1 ವರ್ಷದ ನಂತರ 2 ವರ್ಷದ ನಂತರ ಈ ಥರ ಆಗುತ್ತೆ. ಅವರಿಗೆ ಬ್ಲಡ್ ಕ್ಲಾಟ್ ಆಗಿದೆ ಒಂದು ಹೇಳಿದರು. ಮತ್ತು MRIನೂ ಮಾಡೋಣ, ನರದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತೇಳಿ MRIನೂ ಕೊಟ್ಟರು. MRI ಅಂತೂ 2 ಗಂಟೆ, ಅದನ್ನು ಪ್ರತಿಯೊಂದು ಬ್ರೈನಲ್ಲಿ ಏನಿರುತ್ತೆ ಆ ನರಗಳು ಟೆಸ್ಟ್ ಆಗಬೇಕು. ಸೊ ಅದು ಅಷ್ಟೇ ಸುಮಾರು ಹೊತ್ತವಳು ಮಾಡಿಬಿಟ್ಲು, ಅಲ್ಲಾಡ್ಸಂಗಿಲ್ಲ. ಸೊ ಅದನ್ನು ಸುಮಾರು ಪ್ರೊಸೀಜರ್ ಆಯಿತು ಅವಳಿಗೆ. 2 ಗಂಟೆ ಆಗೋದು 4 ಗಂಟೆ ಆಯಿತು. MRI ಮಾಡಿಸ್ಕೊಬನ್ನಿ, MRI ಆದಮೇಲೆ ನಾನು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ, ಇಲ್ಲ ಬೇರೆ ಡಾಕ್ಟ್ರನ್ನ ಸಜೆಷನ್ ಮಾಡ್ತೀನಿ ಅಂದರು. ಸೊ MRI ಆದಮೇಲೆ ಗೊತ್ತಾಗಿದ್ದು ಫುಲ್ಲು ಬ್ರೈನಲ್ಲಿ ಏನಿದೆ ಅಷ್ಟು ನರಗಳು, ಅದರಲ್ಲಿ ಒಂದು 50% ನರಗಳು ಸ್ವೆಲ್ಲಿಂಗ್ ಆಗಿದೆ ಅಂತ ಹೇಳಿ, ಫುಲ್ಲು ಊದ್ಕೊಂಡು ಹೋಗಿದೆ ಅಂತ ಹೇಳಿ. ಅದಕ್ಕೆ ಅವ್ರು ಡಾಕ್ಟ್ರ್ ಏನು ಹೇಳಿದರು, ನಮ್ಮ ಚಂದ್ರ ಡಾಕ್ಟ್ರು, ಸೊ ಇಲ್ಲಿ ಬೇಡ ತೋರಿಸೋದು, ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅಲ್ಲಿ ರೆಕಮೆಂಡ್ ಮಾಡ್ತೀನಿ ಅಂತೇಳಿ ಅಲ್ಲಿ ಹೇಳಿದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಮತ್ತೇನು MRI ಏನು ಮಾಡಿಸಿಲ್ಲ. ಸೊ ಮಾಡಿದ್ದು ನೋಡಿ. ಸೊ ಅವರೇನು ಹೇಳಿದರು, ಹೈ ಫೀವರ್ ಹೋದರೆ ಕೆಲವೊಂದು ಮಕ್ಕಳಿಗೆ ಈಗಿನ ಒಂದು 100%ಅಲ್ಲಿ 10% ಜ್ವರ ಬಂದು ಮಕ್ಕಳು ತೀರೋದ್ರು, ಖಾಲಿ ಜ್ವರ ಬಂದು ಮಕ್ಕಳು ಹೋಗ್ಬಿಟ್ರು ಅಂತೆಲ್ಲ ಹೇಳ್ತಾರಲ್ಲ. ಸೊ ಇದೇ ರೀಸನು. ಈ ಜ್ವರ ಬಂದು ನರಕ್ಕೆ ಅಂದರೆ ಬ್ರೈನಿಗೆ ಅಟ್ಯಾಕ್ ಆಗಿ ಅದು ಫುಲ್ಲು ಸ್ವೆಲ್ಲಿಂಗ್ ಆಗುತ್ತೆ, ಅಲ್ಲಲ್ಲೇ ಬ್ಲಡ್ ಕ್ಲಾಟ್ ಆಗುತ್ತೆ ಅಂತಲೇ ಹೇಳಿದರು ಡಾಕ್ಟ್ರು. ಸೊ 1 ತಿಂಗಳು ಮೆಡಿಸನ್ ಕೊಟ್ಟಿದ್ದಾರೆ. 1 ತಿಂಗಳಾದಮೇಲೆ ಈ MRI ಮತ್ತು ಪುನಃ ಸಿ ಟಿ ಸ್ಕ್ಯಾನ್ ಅಲ್ಲ MRIನೇ ಬರ್ಕೊಟ್ಟಿದ್ದಾರೆ, ಸ್ವೆಲ್ಲಿಂಗ್ ಏನಿದೆ ಹೆಂಗಿದೆ ಅಂತೇಳಿ. ಈ ಮೆಡಿಸನ್ ಹಾಕಿ ಕಂಪ್ಲೀಟು ನೋವು ಪೇಯ್ನ್ ಕಮ್ಮಿ ಆಗ್ತಾ ಬಂತು ಅಂದರೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತೇಳಿ, ಇನ್ನೂ ಜಾಸ್ತಿ ಆಗ್ತಾಯಿದ್ರೆ ಅಡ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನನಗಂತೂ ಇಷ್ಟೆಲ್ಲ ಪ್ರೊಸೀಜರ್ ಆಗೋದ್ರೊಳಗೆ ಯಾರೂ ಇರಲಿಲ್ಲ, ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಬಂದಿದ್ದು. ನನಗಂತೂ ಹೆಂಗೆ ಆಗಿತ್ತಂದರೆ, ಈ ಕರ್ಕೊಂಡೋಗಿ ದೇವರೇ ಏನೂ ಬೇಡ, ನನ್ನ ಮಗಳನ್ನೊಂದು ಉಳಿಸ್ಕೊಟ್ರೆ ಸಾಕಾಗಿತ್ತು ನನಗೆ. ಯಾರಿದ್ದು ಏನು ಪ್ರಯೋಜನ ಅನಿಸೋಯ್ತು, ಯಾರು ನಮ್ಮ ಜೊತೆ ಈ ಹೆಜ್ಜೆ ಹಾಕ್ತೀನಿ ಅಂದವರು ಇದ್ದರು, ಜೊತೆಗೆ ಹುಡ್ತೋರು ಇದ್ದರು, ಯಾರೂ ಇಲ್ಲ ನನ್ನ ಜೊತೆ. ಇಂಥ ಸಂದರ್ಭದಲ್ಲಿ ಯಾರೂ ಇಲ್ಲ. ಅಟ್ಲೀಸ್ಟ್ ಯಾರಾದರೂ ಫೋನ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳ್ಬೋದು, ಯಾರೂ ಫೋನೂ ಮಾಡಲ್ಲ ನನಗೆ. ಪದೇ ಅಕ್ಕ ಅಮ್ಮ ಮಾತ್ರ ಮಾಡೋದು, ಯಾರೂ ಫೋನ್ ಮಾಡಲ್ಲ ನನಗೆ. ಸೊ ಹುಟ್ಟಿದೆಯಾ ಸತ್ತಿದೆಯಾ ಬದುಕಿದೆಯಾ ಹೆಂಗಿಲ್ಲ ಅಂತಲೂ ಕೇಳೋರಿಲ್ಲ. ಅವ್ರವ್ರ ಜೀವನನೇ ಅವ್ರವ್ರಿಗೆ ಆಗೋಗಿದೆ ಕೆಲವೊಬ್ಬರಿಗೆ. ನಾನು ಇಷ್ಟೇ, ನನ್ನ ಮಗಳನ್ನೊಂದು ಉಳಿಸ್ಕೊಟ್ರೆ ಸಾಕು. ಆ ದೇವರಿಗೆಲ್ಲ ಎಷ್ಟೊಂದು ಹರಕೆ ಇಟ್ಕೊಂಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಆಮೇಲೆ ಡಾಕ್ಟ್ರ್ ಈ ಥರ ಹೇಳಿದರು, ಮೆಡಿಸನ್ ಎಲ್ಲ
ಕೊಟ್ಟರು. ಈಗ ಓಕೆ, ಬಟ್ ಅವಾಗವಾಗ ಪೇಯ್ನ್ ಬರುತ್ತೆ. ಸೊ ಜಾಸ್ತಿ ಹಾರು ಕುಣಿದು ಆಟಾಡಲಿಕ್ಕಿಲ್ಲ, ಜಾಸ್ತಿ ಬೊಬ್ಬೆ ಹೊಡೆದು ಮಾತಾಡಲಿಕ್ಕಿಲ್ಲ. ಸೊ ಈ ಥರದ್ದೆಲ್ಲ ಪ್ರೊಸೀಜರ್ ಇದೆ. ಆಮೇಲೆ ಅಮ್ಮನ ಮನೆಗೆ ಹೋದೆ. ಸೊ ನಾನು ತುಂಬ ನಂಬಿರೋ ದೇವರಲ್ಲಿ ದರ್ಶನ ಬರುತ್ತೆ, ಅಲ್ಲ ಹತ್ರ ಹೋಗಿ ಕೇಳಿಬಿಟ್ಟು ಸೊ ನನ್ನ ಮಗಳಿಗೆ ಹೀಗೆ 1 ತಿಂಗಳು ಏನು ಕೊಟ್ಟಿದ್ದಾರೆ ಆ ಮೆಡಿಸನಲ್ಲೇ ಎಲ್ಲ ಕಮ್ಮಿ ಆಗಬೇಕು. ಸೊ ಅವಳಿಗೇನೂ ತೊಂದರೆ ಆಗಬಾರ್ದು ಲೈಫ್ ಲಾಂಗು. ಇಷ್ಟು ಚೆನ್ನಾಗಿ ನೋಡಿಕೊಂಡು ಈ ಥರ ಆಗೋಯ್ತಲ್ಲ ಅಂತ. ಅದು ತಲೆ, ಬೇರೆ ಕಡೆ ಎಲ್ಲೇ ಪೆಟ್ಟಾದರೂ ಏನೇ ಆದರೂ ನೋಡ್ಕೋಬೋದು. ತಲೆದಂದರೆ ಏನೂ ಡಾಕ್ಟ್ರು ಅದೇ ಹೇಳಿದ್ದು, ತಲೆಯಲ್ಲಿ ಏನೇ ಒಂದು ಸ್ವಲ್ಪ ಊನ ಆದರೂ ಏನೂ ಮಾಡಲಿಕ್ಕಾಗಲ್ಲ, ತುಂಬ ಸೆನ್ಸಿಟಿವ್ ಪಾರ್ಟ್ ಅಂತಲೇ ಹೇಳಿದ್ದು. ಸೊ ಅದೇ ಹೋಪ್ಫುಲ್ಲಿ ಅವಳಿಗೆ ಪೇಯ್ನ್ ಕಮ್ಮಿ ಇದೆ. ಡಾಕ್ಟ್ರ್ ಹೇಳಿದ್ದು ಒಂದು ರೀಸನು, ಮುಂಚೆ ಹೇಳಿದ್ದು ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿದರು CT ಸ್ಕ್ಯಾನಲ್ಲಿ. ಆಮೇಲೆ MRIಯಲ್ಲಿ ನರಗಳು ಫುಲ್ಲು ಸ್ವೆಲ್ಲಿಂಗ್ ಆಗಿದೆ. ಸುಮಾರು ರೀಸನ್ ಇರುತ್ತೆ, ಈಗಿನ ಆಲ್ಮೋಸ್ಟ್ ಮಕ್ಕಳಿಗೂ ಇರುತ್ತೆ ಅದು. ಆ ನರ ಸ್ವೆಲ್ಲಿಂಗ್ ಆಗಿರೋದ್ರಿಂದ ಅಲ್ಲಲ್ಲೇ ಸ್ವಲ್ಪ ಬ್ಲಡ್ ಕ್ಲಾಟ್ ಆದಂಗೆ ಆಗಿದೆ. ಸೊ ಮೆಡಿಸನ್ ಕೊಟ್ಟಿರೋದ್ರಿಂದ ಒಂದು 5 ಡೇಸಲ್ಲಿ ನೋಡಿ ಕಮ್ಮಿ ಆಗಿಲ್ಲ ಅಂದರೆ ಬಂದು ಅಡ್ಮಿಟ್ ಮಾಡಿ ಅಂದರು. ಅವಳಿಗೆ ಇಮಿಡಿಯೇಟಾಗಿ ಅವ್ರು ಏನು ಕೊಟ್ಟಿದ್ರು ಮೆಡಿಸನ್ನು ಅದು ಹಾಕಿದ ಕೂಡಲೇ ಫುಲ್ಲು ರಿಕವರಿ ಆಗ್ತಾ ಇದ್ದಾಳೆ. ಮತ್ತು ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಆ ಮೆಡಿಸನಿಂದ ಹೇರ್ ಫಾಲು ಆಗ್ತಾರೆ, ಫುಲ್ಲು ಊಟನೂ ಸೇರಲ್ಲ. ಅವ್ರು ಡಾಕ್ಟ್ರ್ ಹೇಳಿದ್ರು ಊಟನೂ ತಿನ್ನಲ್ಲ, ಅದು ಮೆಡಿಸನ್ ವರ್ಕ್ ಆಗೋದೇ ಹಾಗೆ ಅಂತೆ. ಸೊ ತುಂಬ ನಿದ್ದೆ ಮಾಡ್ತಾರೆ, 24 ಅವರ್ಸಲ್ಲಿ 24 ಅವರ್ಸು ನಿದ್ದೆ ಮಾಡಿದ್ರು ತೊಂದರೆ ಇಲ್ಲ. ಸೊ ಅದೇ ಥರ ಹೇಳಿದ್ದು, ಅದೇ ಥರ ನಡೀತಾ ಇದೆ. ಸೊ ಇಷ್ಟೇ ನನ್ನ ಮಗಳ ಹೆಲ್ತ್ ಅಪ್ಡೇಟು. ಸೊ ಕೇಳ್ತಾಯಿದ್ರು. ದೇವರಂತೂ ಕೊನೆಗೂ ನನ್ನ ಕೈ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಮನುಷ್ಯರು ಕೈ ಬಿಟ್ಟರು, ದೇವ್ರು ಕೈ ಬಿಡಲ್ಲ ನನಗೆ. ನಾನು ನಂಬಿದ ದೇವರು ನನಗೆ ಕೈ ಬಿಡಲಿಲ್ಲ ಅಂತಲೇ ಹೇಳ್ಬೋದು. ಕೆಲವರು ಪೇರೆಂಟ್ಸು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅವಳು ತಲೆನೋವು ಅಂತ ಹೇಳಿ ಲಾಸ್ಟ್ ಟೈಮ್ ನನ್ನ ಅತ್ತೆಗೆ ಹುಷಾರಿಲ್ದಾಗ ನನ್ನ ಕಾಲು ನೋವು, ಅವ್ರಿಗೆ ಕಾಲು ನೋವು ಆದಾಗ ನಾನು ನನ್ನ ಅಮ್ಮನ ಹತ್ರ ಬಿಟ್ಟೋಗಿದ್ದೆ ಅವಳನ್ನು. ಆವಾಗಲೇ ಜ್ವರ ಬಂದಾಗ ತಲೆನೋವು ಅಂತ ಹೇಳಿ ವಾಮಿಟ್ ಮಾಡೋಳು. ಆಮೇಲೆ ಜ್ವರ ಕಮ್ಮಿ ಆದ ತಕ್ಷಣ ಕಮ್ಮಿ ಆಗೋದು. ಸೊ ಮೋಸ್ಟ್ಲಿ ಆವಾಗಿಂದನೇ ಇರ್ಬೋದು ಅವಳಿಗೆ. ಸೊ ತಲೆನೋವು ಅನ್ನೋದು ಒಂದು 6 ಮಂತ್ ಇಂದ ಇದೆ ಅವಳಿಗೆ, 6 ಮಂತ್ ಇದೆ. ಸೊ ಈ ಸಲ ಜ್ವರ ಬಂದಾಗ ಫುಲ್ಲು ಕಾಣಿಸ್ಕೊಳ್ತು, ತೋರಿಸ್ಕೊಳ್ತು, ವಾಮಿಟ್ ಸಿಕ್ಕಾಪಟ್ಟೆ ಆಯಿತು. ಸೊ ಇಷ್ಟೇ. ಸೊ ನಂತರ ಮಿಸ್ಟೇಕು, ತಕ್ಷಣ ಮಕ್ಕಳಿಗೆ ಏನಾದರೂ ಹಿಂಗೆ ಆಯಿತು ಅಂದರೆ ತಕ್ಷಣ ತೋರಿಸ್ಕೊಳ್ಳಿ. ನಾನು ಅವತ್ತು ತೋರಿಸಿದಾಗ ಅದೇ ಡಾಕ್ಟ್ರ್ ಹೇಳಿದರು, ಆವಾಗ ಟೈಫಾಯ್ಡ್ ಆಗಿತ್ತು ಅವಳಿಗೆ. ಅತ್ತೆ ಮನೆ ಹೋದಾಗ 1:2 ಇತ್ತು ಅವಳಿಗೆ ಟೈಫಾಯ್ಡು. ಸೊ ಆವಾಗಿಂದ ಅದಕ್ಕೆ ಟೈಫಾಯ್ಡ್ ಬಂದರೆ ತಲೆನೋವು ಅಂತಲೇ ಡಾಕ್ಟ್ರ್ ಹೇಳಿದರು. MRI ಎಲ್ಲ ಮಾಡಿಸಿದ್ರೆ ಗೊತ್ತಾಗೋದು. ಡಾಕ್ಟ್ರ್ ಸಜೆಷನ್ ಮಾಡಿಲ್ಲ ನಾನು. ಸೊ ನಾವು ಡಾಕ್ಟ್ರ್ ಸಜೆಷನ್ ಮಾಡಲಿಕ್ಕೆ ಹೋಗಿಲ್ಲ ಅಂದರೆ ನಾವೇನು ಕೇಳೋಕ್ಕೆ ಹೋಗಲ್ಲ. ಸೊ ಟೈಫಾಯ್ಡ್ದು ಇಂಜೆಕ್ಷನ್ 1 ವಾರ ಹಾಕಿದ್ಮೇಲೆ ಅವಳಿಗೆ ಆಟೋಮೆಟಿಕ್ ಕಮ್ಮಿ ಆಯಿತು. ಬಟ್ ಈ ಸಲ ಈ ಥರ ಆಗಿದೆ. ಸೊ ಹೋಪ್ಫುಲಿ ಸೊ ಇದಕ್ಕೆ ಮೆಡಿಸನ್ ಇದೆ, ಆದರೆ ಬಟ್ ನೀವು ತಕ್ಷಣ ಮಾಡ್ಕೋಬೇಕಾಗತ್ತೆ. ಮಕ್ಕಳಲ್ಲಿ ಏನೇ ಒಂದು ಸಣ್ಣ ವ್ಯತ್ಯಾಸ ಆದರೂ ನೀವು ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಇಷ್ಟೇ. ಸೊ ನನ್ನ ಮಗಳ ಹೆಲ್ತ್ ಅಪ್ಡೇಟು. ಸೊ ಇವತ್ತಿನ ಆಯುಧ ಪೂಜೆ ವಿಡಿಯೋ ಇದರೊಟ್ಟಿಗೆ ಆ್ಯಡ್ ಮಾಡಿದ್ದೀನಿ. ಸೊ ಫುಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಆಯಿತಾ. ನನ್ನ ಹಳೆ ಚಾನಲ್ ಥರನೇ ಇದು ಬೇಗ ಗ್ರೋ ಆಗಬೇಕು. ಇನ್ಮೇಲೆ ತಕ್ಷಣ ವೀಡಿಯೋಗಳನ್ನ ದಿನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು.